ಗ್ಯಾರಂಟಿಗಳಲ್ಲಿ ಅತ್ಯಂತ ಜನಪ್ರಿಯ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆ ಜಾರಿಯಾಗಿ 3 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ರಾಜ್ಯ ಸಮಿತಿ ನಿರ್ದೇಶನದಂತೆ ತಾಲೂಕಿನ ಗೃಹಲಕ್ಷ್ಮಿಯರನ್ನು ಸನ್ಮಾನಿಸುವ ಕಾರ್ಯಕ್ಕೆ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯು ಗುರುವಾರದಂದು ಚಾಲನೆ ನೀಡಿತು. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ 26ನೇ ಮಾಸಿಕ ಸಭೆಯಲ್ಲಿ ಕಸ್ಬಾ ಹೋಬಳಿ ವ್ಯಾಪ್ತಿಯ ಆಯ್ದ 15 ಮಂದಿ ಗೃಹಲಕ್ಷ್ಮಿಯರನ್ನು ಸನ್ಮಾನಿಸಿ ಮತ್ತು ತಾಲೂಕು ಪಂಚಾಯಿತಿ ಆವರಣದಲ್ಲಿ ಗಿಡ ನೆಟ್ಟು ನೀರೆರೆದು ಮಾತನಾಡಿದ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ವಕೀಲರಾದ ಎಲ್ಪಿ ಪ್ರಕಾಶ್ ಗೌಡ, ರಾಜ್ಯದ ಜನಪ್ರಿಯ ಯೋಜನೆಯಾದ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆ ಜಾರಿಯಾಗಿ 3 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಅನುಷ್ಠಾನ ಸಮಿತಿಯ ರಾಜ್ಯಾಧ್ಯಕ್ಷರಾದ ಎಚ್ಎಂ ರೇವಣ್ಣ ಅವರ ನಿರ್ದೇಶನದಂತೆ ತಾಲೂಕಿನ 40 ಗ್ರಾಮ ಪಂಚಾಯಿತಿಗಳಲ್ಲಿ ಗಿಡ ನೆಟ್ಟು ಆಯ್ದ ಅರ್ಹ ಫಲಾನುಭವಿಗಳನ್ನು ಗೌರವಿಸುವ ಕೆಲಸಕ್ಕೆ ಇಂದು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಚಾಲನೆ ನೀಡಲಾಗಿದೆ ಎಂದರು. ಮುಂದಿನ ವಾರದಿಂದ ತಾಲೂಕಿನ 40 ಗ್ರಾಮ ಪಂಚಾಯಿತಿಗಳಿಗೂ ಭೇಟಿ ನೀಡಿ ಅಭಿನಂದಿಸುವ ಕಾರ್ಯಕ್ರಮ ಆಯೋಜಿಸಲಾಗುವುದು. ಅತ್ಯಂತ ಜನಪ್ರಿಯ ಯೋಜನೆಯಾಗಿ ರಾಜ್ಯದ ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ನೆರವಾಗಿರುವ ಗೃಹಲಕ್ಷ್ಮಿ ಯೋಜನೆಗಾಗಿ 81,111 ಫಲಾನುಭವಿಗಳು ನೋಂದಾಯಿಸಿಕೊಂಡು ತಿಂಗಳಿಗೆ 16 ಕೋಟಿ ರುನಷ್ಟು ಹಣ ಪಡೆಯುತ್ತಿದ್ದಾರೆ. ಲಕ್ಷಾಂತರ ಮಹಿಳೆಯರು ಶಕ್ತಿ ಯೋಜನೆಯ ಲಾಭ ಪಡೆದಿದ್ದಾರೆ. ಪ್ರತಿ ತಿಂಗಳು 8.53 ಲಕ್ಷ ಜನ ಸಂಚಾರ ಮಾಡುವ ಮೂಲಕ 3 ಕೋಟಿ ರುನಷ್ಟು ಹಣ ಇಲಾಖೆಗೆ ಜಮೆ ಆಗಿದೆ. ಗೃಹ ಜ್ಯೋತಿಗೆ 72,000 ನೋಂದಣಿ ಮಾಡಿಕೊಂಡು ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಅನ್ನಭಾಗ್ಯ ಯೋಜನೆ, ಯುವ ನಿಧಿ ಸೇರಿದಂತೆ 5 ಗ್ಯಾರಂಟಿ ಯೋಜನೆಗಳಿಂದ ತಾಲೂಕಿಗೆ ಪ್ರತಿ ಮಾಹೆ 25 ಕೋಟಿ ಅನುದಾನ ಸರ್ಕಾರದಿಂದ ನೇರವಾಗಿ ಫಲಾನುಭವಿಗಳಿಗೆ ದೊರೆಯುತ್ತಿದೆ. 5 ಯೋಜನೆಗಳ ಸಾಕಾರವಾಗಿ ದುಡಿದ ಅಧಿಕಾರಿಗಳಿಗೆ ಇದೇ ವೇಳೆ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದ ಅವರು, ಗ್ಯಾರಂಟಿ ಯೋಜನೆಗಳು ಎಂದಿಗೂ ಸ್ಥಗಿತಗೊಳ್ಳುವುದಿಲ್ಲ, 5 ವರ್ಷಗಳು ಪೂರ್ಣ ಜಾರಿಯಲ್ಲಿರುತ್ತವೆ ಎಂದರು. ಸಮಿತಿ ಸದಸ್ಯ ನವೀನ್ ಮಾತನಾಡಿ, ಗೃಹಲಕ್ಷ್ಮಿಯರನ್ನು ಅಭಿನಂದಿಸುವ ಕೆಲಸವನ್ನು ಮೊದಲಿಗೆ ಕಸ್ಬಾ ಹೋಬಳಿ ಪಟ್ಟಣ ವ್ಯಾಪ್ತಿಯಲ್ಲಿ ನಡೆಸುತ್ತಿದ್ದು, ಸರ್ಕಾರ ನೀಡುವ ಪ್ರತಿ ಮಾಹೆ 2,000 ಹಣವನ್ನು ತಮ್ಮ ಬದುಕಿನ ಆಸರೆಗಾಗಿ, ಆರೋಗ್ಯ ಸಮಸ್ಯೆ ಸೇರಿ ಉತ್ತಮ ಕೆಲಸಕ್ಕಾಗಿ ಬಳಕೆ ಮಾಡಿಕೊಂಡವರನ್ನು ಗುರುತಿಸಿ ಅಭಿನಂದಿಸಲಾಗುತ್ತಿದೆ ಎಂದರು. ಸಭೆಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯ ಕಾರ್ಯದರ್ಶಿ ಇಒ ಜಿಆರ್ ಹರೀಶ್, ತಾಲೂಕು ಪಂಚಾಯಿತಿ ನಿರ್ದೇಶಕರಾದ ಗಿರೀಶ್, ಗ್ಯಾರಂಟಿ ವ್ಯಾಪ್ತಿಯ ಅಧಿಕಾರಿಗಳು ಮತ್ತು ಸಮಿತಿ ಸದಸ್ಯರುಗಳು ಹಾಜರಿದ್ದರು. 2,000 ರೂಪಾಯಿ ನನಗೆ ಜೀವನಕ್ಕೆ ಒಂದು ದಾರಿ ಆಗೈತೆ. ನಮ್ಮ ಮಗ ಮದುವೆ ಆದಾಗ್ಬಿಟ್ಟದ, ನನ್ನ ಕಷ್ಟ ಸುಖ ಏನು ಕೇಳ್ತಾ ಇಲ್ಲ. ಅದರಿಂದ ನಾನು ಜೀವನ ಮಾಡ್ತಾ ಇದ್ದೀನಿ ಸರ್. ಅವ್ರು ಮಾಡಿರೋದ್ರಿಂದ ನನಗೆ 2,000 ರೂಪಾಯಿ ಬರ್ತಿದೆ. ಮುಂದೆ ಮಾತ್ರೆ ಇಟ್ಟೆ ಎಲ್ಲ ನಮಗೆ ಬೇರೆಲ್ಲ ಇದು ಅನುಕೂಲ ಇಲ್ಲ, ಬ್ಯಾಕ್ ಮಾಡಿದ್ರು ಅಂತಾರೆ. ನಿಮ್ಗೆಲ್ಲ ಏನ್ ಅನ್ಸಿದೆ ಇದು ಯೋಜನೆ? ಅನುಕೂಲವಾಗೈತೆ ನಮ್ಮ ಜೀವನಕ್ಕೆ, ನಮ್ಗೆ ಅನುಕೂಲವಾಗಿ. ಮಾತ್ರೆ ಮೆಡಿಸಿನ್ ನಮ್ಮ ಯಜಮಾನ್ರಿಲ್ಲ, ಮಾತ್ರೆ ಮೆಡಿಸಿನ್ ಮಗಳು ಬಾಣಿ ತಂದೆ ಮಾಡಾರ ಯಾರು ಇಲ್ಲ. ಅದೇ ದುಡ್ಡಲ್ಲೇ ನಾವೆಲ್ಲರೂ ಮಾಡ್ತೀವಿ. ಯೋಜನೆಯನ್ನು ಉಪಯೋಗಿಸ್ಕೊಂಡು ತಮ್ಮ ಕಷ್ಟಗಳನ್ನು ನಿವಾರಿಸ್ಕೊಂಡಿದ್ದೀವಿ. ನಿಮಗೂ ದೊಡ್ಡ ಥ್ಯಾಂಕ್ಸ್. ನಿಮಗೆಲ್ಲ ಈ ತರ ಯೋಜನೆಗಳು ಇನ್ನೂ ಹಲವಾರು ಬರಲಿ. ಸರ್ಕಾರ ಮಾಡುತ್ತೆ, ನಿಮ್ಗೆ ಇನ್ನೂ ಹಲವಾರು ಯೋಜನೆಗಳನ್ನು ನಿಮ್ ಕೈ ಕೊಡುತ್ತೆ. ಅದನ್ನು ಉಪಯೋಗಿಸ್ಕೊಳ್ಳಿ. ಇವತ್ತು ನಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿ ಒಂದು ವಿಶೇಷ ಕಾರ್ಯಕ್ರಮ ಏನಂದರೆ, ನಮಗೆ ಈ ಗೃಹಲಕ್ಷ್ಮಿ ಯೋಜನೆ ಜಾರಿಯಾಗಿ 3 ವರ್ಷ 19/7/2023ಕ್ಕೆ 3 ವರ್ಷ ತುಂಬಿದ ಸಂದರ್ಭದಲ್ಲಿ ರಾಜ್ಯ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಶ್ರೀ ಎಚ್.ಎಂ. ರೇವಣ್ಣ ಸಾಹೇಬರು ಮತ್ತು ಉಪಾಧ್ಯಕ್ಷರಾದ ಎಂ.ಎಸ್.ಸಿ. ದಿನೇಶ್ ಅವರ ನಿರ್ದೇಶನದಂತೆ ನಾವು ಕೂಡ ಈ ಫಲಾನುಭವಿಗಳನ್ನು 10 ಜನರಲ್ಲಿ ಮುಖ್ಯವಾಗಿ 5 ಜನರನ್ನು ಗುರುತಿಸಿ ಅವರನ್ನು ನಾವು ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಮತ್ತು ಅದರ ನೆನಪಿಗಾಗಿ ಆವರಣದಲ್ಲಿ ಒಂದು ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ರಾಜ್ಯ ಸಮಿತಿ ನಿರ್ದೇಶನ ಬಂದಿತ್ತು. ಆ ನಿರ್ದೇಶನದಂತೆ ಇವತ್ತು ಈ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಇವತ್ತು ನಮ್ಮ ತಾಲೂಕಿನಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಬಂದ ಮೇಲೆ 3 ವರ್ಷ ತುಂಬಿದ ನಂತರ ನಾನು ಮತ್ತು ಸದಸ್ಯರು, ನಮ್ಮೆಲ್ಲ ಸದಸ್ಯರು ಸೇರಿ ತಾಲೂಕೆಲ್ಲ ಸಂಚಾರ ಮಾಡಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಇವತ್ತು ನಮ್ಮ ಗೋಲಕ್ಮೆಯಲ್ಲಿ ಅತಿ ಹೆಚ್ಚು ಅಂದರೆ ಜಿಲ್ಲೆಯಲ್ಲಿ 81,111 ಜನ ಫಲಾನುಭವಿಗಳು ಇವತ್ತು ನಮ್ಮ ತಾಲೂಕಿನಲ್ಲಿ ನೋಂದಣಿಯಾಗಿದ್ದಾರೆ. ಪ್ರತಿಯೊಬ್ಬ ಫಲಾನುಭವಿಗೂ ಕೂಡ ಯಾವುದೇ ತಾರತಮ್ಯ ಇಲ್ಲದೆ ಇದು ಪಕ್ಷಾತೀತವಾಗಿ ಪ್ರತಿಯೊಬ್ಬ ಫಲಾನುಭವಿ ಕೂಡ ಇದರಿಂದ ಸರ್ಕಾರದ ಅನುದಾನ ದೊರೆಯುತ್ತಿದೆ. ಒಟ್ಟಾರೆಯಾಗಿ ಇವತ್ತು ನಮ್ಮ ತಾಲೂಕಿನಲ್ಲಿ ಇದುವರೆಗೂ ಕೂಡ ಒಂದು ತಿಂಗಳಿಗೆ 15,96,48,000 ಪ್ರತಿ ತಿಂಗಳು
ಗೃಹಲಕ್ಷ್ಮಿ ಒಂದು ಯೋಜನೆ ಬರ್ತಾ ಇದೆ. ಒಟ್ಟಾರೆ 5 ಯೋಜನೆಗಳಿಂದ ನಮ್ಮ ತಾಲೂಕಿಗೆ ಸರ್ಕಾರದಿಂದ ಅನುದಾನ ರೂಪದಲ್ಲಿ 25 ಕೋಟಿ 76 ಲಕ್ಷಕ್ಕೂ ಮೇಲ್ಪಟ್ಟು ಹಣ ಬರ್ತಾ ಇದೆ. ಸರ್ಕಾರದ ಒಂದು ಭಾಗವಾಗಿ ಏನು ನಮಗೆ 3 ವರ್ಷ ತುಂಬಿದ ಸಂದರ್ಭದಲ್ಲಿ ಒಂದು ಅನುಭವವಾಗಿ ಒಂದು ಕಾರ್ಯಕ್ರಮ ಏರ್ಪಡಿದ ಸಂದರ್ಭದಲ್ಲಿ 5 ಯೋಜನೆ ಕೂಡ ಚೆನ್ನಾಗಿ ನಮ್ಮ ತಾಲೂಕಿನಲ್ಲಿ ಜಾರಿ ಆಗ್ತಿದೆ. ಸಂಬಂಧಪಟ್ಟಂಥ ಅಧಿಕಾರಿಗಳು ನಮಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವು ಕೂಡ 3 ವರ್ಷದಿಂದ ನಮ್ಮ ಸಮಿತಿಯ ಸದಸ್ಯರೆಲ್ಲ ಸೇರಿ ಎಲ್ಲವರನ್ನ ಪಕ್ಷಾತೀತವಾಗಿ ನಾವು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಭೇಟಿ ಮಾಡಿ ಅವರುಗಳನ್ನ ಆಲಿಸಿ ಎಷ್ಟೋ ಜನ ನಮ್ಮ ತಾಲೂಕ್ ಪಂಚಾಯತಿ ಇರ್ತಕ್ಕಂಥ ನಮ್ಮ ಕಚೇರಿಗೆ ಬಂದು ದೂರು ಕೊಟ್ಟ ಸಂದರ್ಭದಲ್ಲಿ ಎಲ್ಲ ಸಮಸ್ಯೆಗಳನ್ನು ನಾವು ಸಾಲ್ವ್ ಮಾಡಿದ್ದೀವಿ. ಈ ಗೃಹಲಕ್ಷ್ಮಿ ಬರ್ತಕ್ಕಂಥ 2,000 ರೂಪಾಯಿ ದುಡ್ಡಿನಲ್ಲೇ ಜೀವನವನ್ನು ಮಾಡ್ತಾರೆ ಮತ್ತು ಅವರಿಗೆ ಒಂದು ಎಡಗೈ ಕೂಡ ಇಲ್ಲ ಮತ್ತು ಆ ದುಡ್ಡಲ್ಲೇ ನಾನು ಬದುಕ್ತಾ ಇದ್ದೀನಿ ಅಂತ ಹೇಳಿ ತಿಳಿಸಿದ್ರು. ಅದೇ ರೀತಿಯಾದಂಥ ಜಯಲಕ್ಷ್ಮಿ ಅನ್ನೋರು ವಾರ್ಡ್ ನಂಬರ್ 21 ಟೌನ್ನಲ್ಲಿ ಅವರು ಕೂಡ ಅವ್ರಿಗೆ ಗ್ಯಾಸ್ಟ್ರಿಕ್ಕರಾಗಿ ತುಂಬ ಆರೋಗ್ಯದ ಸಮಸ್ಯೆ, ಅನ್ನನಾಳದ್ದು ಎಲ್ಲವೂ ಪ್ರಾಬ್ಲಮ್ ಆಗಿ ಈಗ ಬಂದಂಥ ದುಡ್ಡಿನಲ್ಲಿ ಔಷಧಿ ಮತ್ತು ಹೂವನ್ನು ತೆಗೆದುಕೊಂಡು ಪ್ರತಿ ದಿವಸ ಆ ದುಡ್ಡಿನಲ್ಲೇ ಜೀವನವನ್ನು ನಡೆಸ್ತಾ ಇದ್ದೀವಿ. ಹೂವಿನ ವ್ಯಾಪಾರ ಮಾಡ್ತಾ ಇದ್ದೀವಿ. ಅದು ಕೂಡ ಒಂದು ಒಳ್ಳೆ ಕುಟುಂಬವನ್ನು ಬೆಳೀಲಿಕ್ಕೆ ಮತ್ತು ನಡೆಸಲಿಕ್ಕೆ ಕಾರಣ ಆಗ್ತದೆ ಅಂತೇಳಿ ಅವ್ರನ್ನೂ ಕೂಡ ಆಯ್ಕೆ ಮಾಡ್ಕೊಂಡಿದ್ದೀವಿ. ಮತ್ತೊಂದು ಲಕ್ಷ್ಮೀ ವೈಫ್ ಆಫ್ ಲೇಟ್ ಸುರೇಶ್ ಅವರು ಗೂರ್ನಳ್ಳಿ ಮಂಟಿ ನಿವಾಸಿ, ಅವರು ಕೂಡ ನಮಗೆ 2,000 ರೂಪಾಯಿಂದಲೇ ನಮಗೆ ತುಂಬ ಅನುಕೂಲ ಆಗಿದೆ. ಮತ್ತು ಆರೋಗ್ಯಕ್ಕೆ ಮತ್ತು ಮಾತ್ರೆಗೆ ಮೆಡಿಸಿನ್ಗೆ ಮತ್ತು ಎಲ್ಲದೂ ಇಲ್ಲ ತುಂಬ ತೊಂದರೆ ಆಗ್ತದೆ. ಹಿಂಗಡೆ ನಮಗೆ ಮತ್ತು ತನ್ನ ಗಂಡನೂ ಕೂಡ ಇಲ್ಲ, ಮಕ್ಕಳು ಸರಿಯಾಗಿ ಚಿಕ್ಕವರು ಹಂಗಾಗಿ ಆ ಲಕ್ಷ್ಮಿಯವ್ರನ್ನು ಕೂಡ ಏನು ಅಂಗನವಾಡಿ ಕಾರ್ಯಕರ್ತರ ಸಲಹೆ ಮೇಲೆ ಅವ್ರನ್ನೂ ಕೂಡ ಕೊಡ್ಕೊಂಡಿದ್ವಿ. ಮತ್ತು ಮಳೆ ಕೊರತೆಯಿಂದ ರೈತರು ಸಂಕಷ್ಟದಲ್ಲಿದ್ದು ಬೆಳೆಗಳನ್ನು ಉಳಿಸಿಕೊಳ್ಳಲು ನೀರಾವರಿ ಪಂಪ್ಸೆಟ್ಗಳಿಗೆ ಸಮರ್ಪಕ ವಿದ್ಯುತ್ ಪೂರೈಕೆ ಅಗತ್ಯವಾಗಿದೆ. ದಿನಕ್ಕೆ 7 ಗಂಟೆ 3 ಫೇಸ್ ವಿದ್ಯುತ್ ನೀಡಲು ಬದ್ಧರಾಗಿರಬೇಕು ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಅವರು ಅಧಿಕಾರಿಗಳಿಗೆ ಸೂಚಿಸಿದರು. ಪಟ್ಟಣದಲ್ಲಿ ಕಾರ್ಯಪಾಲಕ ಇಂಜಿನಿಯರ್ ಕಚೇರಿಯಲ್ಲಿ ಇಲಾಖೆಯ ವಿವಿಧ ಹಂತಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ರೈತರಿಗೆ ಸಮಯಕ್ಕೆ ಸರಿಯಾಗಿ ವಿದ್ಯುತ್ ನೀಡದಿದ್ದರೆ ಬೆಳೆ ಉಳಿಸಿಕೊಳ್ಳುವುದು ಕಷ್ಟವಾಗಲಿದೆ. ಮುಂಗಾರು ಕೈಕೊಟ್ಟಿದ್ದು ಇರುವಷ್ಟು ನೀರಿನಲ್ಲೇ ಕೃಷಿ ಮಾಡಲು ವಿದ್ಯುತ್ ಸರಬರಾಜು ವ್ಯವಸ್ಥೆ ಪೂರಕವಾಗಿರಬೇಕು. ಬೆಳಗಿನ ವೇಳೆ 3 ಗಂಟೆ ಹಾಗೂ ರಾತ್ರಿ ವೇಳೆ 4 ಗಂಟೆ ವಿದ್ಯುತ್ ನೀಡುತ್ತಿದ್ದು ಇದರಲ್ಲಿ ವ್ಯತ್ಯಾಸವಾಗಬಾರದು. ತಾಲೂಕಿನಲ್ಲಿ ಇತ್ತೀಚೆಗೆ ಉಂಟಾಗಿರುವ ವಿದ್ಯುತ್ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹರಿಸಿ ರೈತರು ಹಾಗೂ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಬೇಕು. ತಾಲೂಕಿನ ಸೆಸ್ಕ್ ಇಲಾಖೆಯಲ್ಲಿ ಲೈನ್ಮ್ಯಾನ್ಗಳ ಕೊರತೆ ಕಾಡುತ್ತಿದ್ದು ಶ್ರವಣಬೆಳಗೊಳದಲ್ಲಿ 36 ಮಂದಿ ಲೈನ್ಮ್ಯಾನ್ಗಳು ಇರಬೇಕಾದ ಕಡೆ ಕೇವಲ 17 ಮಂದಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಈ ಹಿಂದೆ ಇಲ್ಲಿಂದ ಬೇರೆ ಕಡೆಗೆ ನಿಯೋಜನೆಗೊಂಡಿರುವವರನ್ನು ಕೂಡಲೇ ವಾಪಸ್ ಕರೆಸಿಕೊಳ್ಳಬೇಕು. ಗ್ರಾಮೀಣ ಭಾಗದಲ್ಲಿ ವಿದ್ಯುತ್ ವ್ಯತ್ಯಯ ಹೆಚ್ಚಾಗಿರುವ ಬಗ್ಗೆ ಸಾರ್ವಜನಿಕರಿಂದ ದೂರುಗಳು ಬರುತ್ತಿದ್ದು ದೂರುಗಳಿಗೆ ತಕ್ಷಣ ಸ್ಪಂದಿಸಿ ಸಮಸ್ಯೆಗಳನ್ನು ಪರಿಹರಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಶೀಘ್ರ ಸಂಪರ್ಕ ಯೋಜನೆಯಡಿ ಪರಿವರ್ತಕಗಳನ್ನು ಸಕಾಲದಲ್ಲಿ ನೀಡದಿರುವ ಬಗ್ಗೆ ದೂರುಗಳಿವೆ. ಹೊಸ ವಿದ್ಯುತ್ ಪರಿವರ್ತಕಗಳಿಗೆ ಬೇಡಿಕೆ ಹೆಚ್ಚಾಗಿದ್ದು ಸಕಾಲದಲ್ಲಿ ಸಿಗುವಂತಾಗಬೇಕು. ತಾಲೂಕಿನಲ್ಲಿ 47,000 ಅಧಿಕೃತ ಪರಿವರ್ತಕಗಳಿವೆ. ಇನ್ನು ಅನೇಕ ಅನಧಿಕೃತವಾಗಿದ್ದು ಇವುಗಳನ್ನು ಸಕ್ರಮಗೊಳಿಸಿಕೊಳ್ಳಬೇಕು. 63 ಕೆವಿ ಇರುವ ಪರಿವರ್ತಕಗಳಿಂದ ಹೆಚ್ಚುವರಿಯಾಗಿ ಸಂಪರ್ಕ ಪಡೆದುಕೊಳ್ಳುತ್ತಿದ್ದು ಅಂತಹ ಕಡೆಗಳಲ್ಲಿ 100 ಕೆವಿ ಪರಿವರ್ತಕಗಳನ್ನು ಅಳವಡಿಸಿಕೊಳ್ಳುವುದು ಸೂಕ್ತ. ಗಂಗಾ ಕಲ್ಯಾಣ ಯೋಜನೆಯ ಫಲಾನುಭವಿಗಳಿಗೆ ಪರಿವರ್ತಕಗಳನ್ನು ಅಳವಡಿಸಬೇಕು. ಪಟ್ಟಣ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ವಿದ್ಯುತ್ ಪರಿವರ್ತಕಗಳ ಸಂರಕ್ಷಣೆ ಹಾಗೂ ಸುರಕ್ಷತೆಗೆ ಆದ್ಯತೆ ನೀಡಬೇಕು ಎಂದರು. ಸಭೆಯಲ್ಲಿ ಐಪಿ ಫೀಡರ್ ಸಮಸ್ಯೆ, ಗಂಗಾ ಕಲ್ಯಾಣ ಯೋಜನೆಯ ವಿದ್ಯುತ್ ಸಂಪರ್ಕಗಳನ್ನು ಶೀಘ್ರ ಅಳವಡಿಸುವುದು, ದಿಡ್ಗಾ ಭಾಗದಲ್ಲಿ ರೈತರು ಎದುರಿಸುತ್ತಿರುವ ವಿದ್ಯುತ್ ಸಮಸ್ಯೆಗಳ ಪರಿಹಾರ ಹಾಗೂ ಸಬ್ಬನಹಳ್ಳಿ ಲಿಂಕ್ ಲೈನ್ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ಸಂಪರ್ಕ ಕಲ್ಪಿಸುವುದು, ಆಗಾಗ್ಗೆ ಉಂಟಾಗುತ್ತಿರುವ ವಿದ್ಯುತ್ ವ್ಯತ್ಯಯ, ಹಾಳಾಗಿರುವ ವಿದ್ಯುತ್ ಪರಿವರ್ತಕಗಳ ಬದಲಾವಣೆ ಹಾಗೂ ಹೊಸ ವಿದ್ಯುತ್ ಲೈನ್ಗಳ ಕಾಮಗಾರಿಗಳು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಮಾಹಿತಿ ಪಡೆದರು. ಸಭೆಯಲ್ಲಿ ಸೆಸ್ಕ್ ಇಲಾಖೆಯ ಕಾರ್ಯಪಾಲಕ ಅಭಿಯಂತರೆ ಆರ್ ರತ್ನ, ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಹರೀಶ್, ವಜ್ರಕುಮಾರ್, ಹಿರಿಯ ಅಧಿಕಾರಿಗಳು, ಇಂಜಿನಿಯರ್ಗಳು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ಭೂಮಿಲಿ ಸಿಗ್ತಕ್ಕಂಥ ನೀರಿನಲ್ಲಿ ರೈತರು ಬೆಳೆಯನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ನಮ್ಮ KEB ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಮಹತ್ವದ್ದು.
ನನಗೆ ಇತ್ತೀಚೆಗೆ ನಾನು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ 16 ಕಡೆ ಒಂದು ರೈತರುಗಳ ಸಮಸ್ಯೆ ಹೇಳಿದರು. ದೂರವಾಣಿ ಮೂಲಕ ಇಲಾಖೆಗೆ ನಾನು ಸಂಪರ್ಕಿಸಿದಾಗ ಅದನ್ನು ಸಾಲ್ವ್ ಮಾಡಿದ್ದಾರೆ. ನಿಮ್ಮ ಮುಂದೆನೇ ಮೊಬೈಲಲ್ಲೂ ಕೂಡ ನಾನು ಮಾತಾಡಿದ್ದೀನಿ, ಸಾಲ್ವ್ ಆಗಿದೆ ಅಂತ ಹೇಳಿದ್ದಾರೆ. ಅದೆಲ್ಲ ಒಂದು ಬಡವಾದೊಂದು ಸಮಸ್ಯೆ ಓವರ್ಲೋಡ್ ಆಗಿದೆ ಅನ್ನೋದು ಮಾಹಿತಿ ಇದೆ, ಸರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗಬೇಕು. ಆಮೇಲೆ ಎಲ್ಲ ಸಬ್ಸ್ಟೇಷನ್ನ ಅಪ್ಗ್ರೇಡ್ ಮಾಡಲಿಕ್ಕೆ 12.5 MVA 20 MVAಗೆ ಅಪ್ಗ್ರೇಡ್ ಮಾಡಲಿಕ್ಕೆ ಎಲ್ಲ ಟೆಂಡರ್ಗಳಾಗಿದೆ. ಸೊ ಅದು ನನ್ನ ಪ್ರಕಾರ 4-5 ತಿಂಗಳೊಳಗೆ ಪೂರ್ಣಗೊಳ್ಳುತ್ತೆ ಅಂತಕ್ಕಂಥ ವಿಶ್ವಾಸಗಳು ಕೂಡ ಇದೆ. ಇವಾಗ ಬಾಳಗಂಜಿ ಭಾಗದಲ್ಲಿ MB ಕಾವ್ ಸಬ್ಸ್ಟೇಷನ್ನು 3 ತಿಂಗಳೊಳಗಡೆ ಕಮಿಷನಿಂಗ್ ಆಗುತ್ತೆ ಅಂತ ಮಾಹಿತಿ KFTC ಕಡೆಯಿಂದ ತಗೊಂಡಿದ್ದೀವಿ. ಅದಾದರೆ ಆ ಬಾಳಗಂಜಿ ಪಂಚಾಯಿತಿ ಚಿನ್ನಹಳ್ಳಿ ಪಾರ್ಟು ಜಿಲ್ಗಾ ಪಾರ್ಷಿಯಲ್ಗೆ ಅನುಕೂಲ ಆಗುತ್ತೆ. ಈ ಸಬ್ನಳ್ಳಿ ಕಡೆಗೆ ಒಂದು ಇನ್ಕ್ಲೈನ್ ಆಗಬೇಕು ಅಂತ ಕೂಡ ಹೇಳಿದ್ರಿ. ಆದರೆ ಸ್ಟೇಷನ್ನು ಅಪ್ಗ್ರೇಡ್ ಆಗಬೇಕು ಅನ್ನೋದು ಮಾಹಿತಿ ಈಗ ಈ ಮೇಡಮ್ ಅವ್ರ ಮುಂದೆ ನಾವು ತಿಳ್ಕೊಂಡಿದ್ದೀವಿ. ಈ ಹಿನ್ನೆಲೆಯಲ್ಲಿ ಒಟ್ಟಾರೆ ಒಳ್ಳೆ ಸೇವೆ ಸಿಗಬೇಕು. ಆಮೇಲೆ ಕೆಲವು ಸೆಕ್ಷನ್ ಆಫೀಸ್ ಕಡೆಯಿಂದ ಬೇರೆ ಕಡೆ ನಿಯೋಜನೆ ಹೋಗಿದ್ದಾರೆ ಲೈನ್ಮೆನ್. ಅಲ್ಲಿ ಒಂದು ಲೈನ್ಮೆನ್ ಸಂಖ್ಯೆ ಕಡಿಮೆ ಆಗಿ ಗುಣಮಟ್ಟದ ಸೇವೆ ಕೊಡೋಕ್ಕಾಗ್ತಾ ಇಲ್ಲ. ಆ ಕಾರಣದಿಂದ ನಾವು ಇವರು ಕೂಡ ಇವಾಗ ರಿಕ್ವೆಸ್ಟ್ ಮಾಡಿದ್ದೀವಿ, ವಿತಿನ್ 2 days ಒಳಗಡೆ ಎಲ್ಲೆಲ್ಲಿ ಅವ್ರು ಡೆಪ್ಯುಟೇಷನ್ ಹೋಗಿದ್ದಾರೆ ಮೂಲ ಸ್ಥಳಕ್ಕೆ ವಾಪಸ್ ಮಾಡಿಕೊಡ್ಬೇಕು ಅಂತ ನಾನು ಹಿಂದೆ ಕೂಡ ಹೇಳಿದ್ದೀನಿ ಮೇಡಮ್. ಇದಾಗಲೇಬೇಕು. ಹಾಸನ ಆಲೂರು ಭಾಗದಲ್ಲಿ ಒಂದಿಬ್ಬರು ರಿಲೀವ್ ಮಾಡಬೇಕಾಗಿದೆ. ಈಗ ದೂರವಾಣಿ ಮೂಲಕ ಕೂಡ ಸಂಪರ್ಕ ಮಾಡಿದ್ವಿ. ಅದ್ರ ಜೊತೆಗೆ ಎಲ್ಲೆಲ್ಲಿ ಟ್ರಾನ್ಸ್ಫಾರ್ಮರ್ ಇದೆಯೋ ಅದರ ಸಂರಕ್ಷಣೆಗೂ ಕೂಡ ಆದ್ಯತೆ ನೀಡಬೇಕು. ಸಂರಕ್ಷಣೆ ಅಂದರೆ ಏನು? ಅಲ್ಲೆಲ್ಲ ಮೇಂಟೆನೆನ್ಸ್ ಮೀನ್ಸ್ ಗ್ರೌಂಡಿಂಗು, ಜೊತೆಗೆ ಅಂಬು ಗ್ರೀನ್ ಎಂತ ಜಂಗಲ್ ಕ್ಲಿಯರೆನ್ಸ್ ಮಾಡಬೇಕು. ನಗರ ವ್ಯಾಪ್ತಿನಲ್ಲೇ ಆಗಿರಲಿಲ್ಲ. ನಾನು ನಿಮಗೆ ಫೋಟೋ ಕೊಟ್ಟು ಹಾಕಿದ ಮೇಲೆ ಎಲ್ಲ ನೀವು ಸ್ವಲ್ಪ ಸೀರಿಯಸ್ ಆಗಿದೆ. ಯಾವ್ದಾರ ಅನಾಹುತಗಳಾದಾಗ ನಿಮ್ಮ ಮೇಲೆ FIR ಮಾಡ್ತಾರೆ. ನಮ್ಮಲ್ಲಿ 25 KVಯಿಂದ 63 KVಗೆ ಎನೌನ್ಸ್ಮೆಂಟ್ ಆದಮೇಲೆ 63 KVಯಿಂದ 100 KVಗೆ ಎನೌನ್ಸ್ಮೆಂಟ್ ಆದಮೇಲೆ ಅಣಕಟ್ಟದ ರೈತರಿಗೆ ನಮಗೆ ರಿಪೇರ್ಸ್ಗೆ ಟ್ರಾನ್ಸ್ಫಾರ್ಮರ್ಗಳು ಕೊರತೆ ಆಗಿದೆ. ಹೊಸ ಟ್ರಾನ್ಸ್ಫಾರ್ಮರ್ಗಳು ತುಂಬ ಬೇಡಿಕೆ ಇದೆ. ಮಿನಿಮಮ್ 100 KV 100, 63 100 ಇಷ್ಟು ಬಂದುಬಿಟ್ರೆ ನಮ್ಮ ತಾಲೂಕಿಗೆ ನಮ್ಗೆ 24 ಗಂಟೆ ಒಳಗಡೆ ಸುಟ್ಟಂಥ ಟ್ರಾನ್ಸ್ಫಾರ್ಮರ್ ಫೇಲ್ಯೂರ್ ಅದನ್ನು ರಿವೈಂಡಿಂಗ್ ಮಾಡಿ ಪುನಃ ಕೊಡ್ತಕ್ಕಂಥದ್ದಕ್ಕೆ ಅವಕಾಶ. ಆಷಾಢ ಮಾಸದ ಕೊನೆ ಶುಕ್ರವಾರದಂದು ಪಟ್ಟಣದ ಶ್ರೀ ಕಾಳಿಕಾಂಬಾ ದೇವಾಲಯದಲ್ಲಿ ಜಗನ್ಮಾತೆ ಶ್ರೀ ಕಾಳಿಕಾಂಬಾ ಅಮ್ಮನವರಿಗೆ ವಿಶೇಷ ಅಲಂಕಾರ, ಪೂಜಾ ಕಾರ್ಯಕ್ರಮಗಳು ಸೇರಿ ಹೋಮ ಹವನಾದಿಗಳನ್ನು ಏರ್ಪಡಿಸಲಾಗಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗುವಂತೆ ದೇವಾಲಯದ ಪ್ರಧಾನ ಅರ್ಚಕರಾದ ಶಂಕರಾಚಾರ್ಯ ತಿಳಿಸಿದ್ದಾರೆ. ಆಷಾಢ ಶುಕ್ರವಾರದ ಪೂಜೆ ಕೈಂಕರ್ಯಗಳ ಕುರಿತಾಗಿ G4 ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು, ಆಗಸ್ಟ್ 7ರ ಶುಕ್ರವಾರದಂದು ಕಾಳಿಕಾಂಬಾ ಅಮ್ಮನವರ ಸನ್ನಿಧಿಯಲ್ಲಿ ವಿಶೇಷ ಪೂಜೆ, ಹೋಮ ಹವನಾದಿಗಳನ್ನು ಏರ್ಪಡಿಸಿದ್ದು, ಪ್ರಾತಃ ಕಾಲ ಅಮ್ಮನವರಿಗೆ ಅಭಿಷೇಕ, ಅಲಂಕಾರ, ಪೂಜಾ ಕಾರ್ಯಗಳು ನಡೆಯಲಿವೆ. ಪೂರ್ಣಾಹುತಿಯ ನಂತರ ಆಗಮಿಸಿದ ಭಕ್ತರಿಗೆ ಅನ್ನ ಸಂತರ್ಪಣೆ, ನಂತರ ಸಂಜೆ 4:30 ಗಂಟೆಗೆ ಅಮ್ಮನವರ ಉತ್ಸವ ಜರುಗಿ ಉಯ್ಯಾಲೋತ್ಸವ ನಡೆಯಲಿದೆ. ರಾತ್ರಿ 8 ಗಂಟೆಗೆ ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗವಿರುತ್ತದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗುವಂತೆ ಅವರು ಮನವಿ ಮಾಡಿದರು. ಮಾಸದ ಕೊನೆಯ ಶುಕ್ರವಾರದಂದು ಶ್ರೀ ಜಗನ್ಮಾತೆ ಕಾಳಿಕಾಂಬಾ ದೇವಾಲಯದಲ್ಲಿ ವಿಶೇಷವಾಗಿ ಅಲಂಕಾರ ಮತ್ತು ಪೂಜಾ ಕಾರ್ಯಕ್ರಮ ಇರುತ್ತದೆ. ಹೋಮ ಹವನಗಳಿರುತ್ತದೆ. ಸರ್ವ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ದೇವಿ ಜಗನ್ಮಾತೆ ಕೃಪೆಗೆ ಪಾತ್ರರಾಗಬೇಕಾಗಿ ಸವಿನಯ ಪ್ರಾರ್ಥನೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಧ್ಯಾಹ್ನ 12 ಗಂಟೆಗೆ ಮಹಾಮಂಗಳಾರತಿ, 12:30ಕ್ಕೆ ಅನ್ನ ಸಂತರ್ಪಣೆ, ಸಂಜೆ 4 ಗಂಟೆಗೆ ವಿಶೇಷವಾಗಿ ಉತ್ಸವವಿರುತ್ತದೆ. ಸಂಜೆ 7 ಗಂಟೆಗೆ ದೇವಿಗೆ ಉಯ್ಯಾಲೋತ್ಸವ ಮತ್ತು ಸಂಗೀತ ಮತ್ತು ನೃತ್ಯ ಕಾರ್ಯಕ್ರಮ ಇರುತ್ತದೆ. ಸರ್ವ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಜಗನ್ಮಾತೆ ಕೃಪೆಗೆ ಪಾತ್ರರಾಗಬೇಕಾಗಿ ಸವಿನಯ ಪ್ರಾರ್ಥನೆ.